ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಸರ್. ಮೇಡಮ್, ನಿಮ್ಮ ಕೇಸು ಪ್ರೋಗ್ರೆಸ್ ಆಗೋ ಥರ ಇದೆ. ದೊಡ್ಡ ಸಾಹೇಬರು ಪೊಲೀಸ್ ಸ್ಟೇಷನಿಗೆ ಬರ್ತಾ ಇದ್ದಾರೆ. ನೀವು ಒಂದ್ಸರಿ ಪೊಲೀಸ್ ಸ್ಟೇಷನಿಗೆ ಬಂದು ಮಾತಾಡ್ಕೊಂಡು ಹೋಗೋದು ಒಳ್ಳೆಯದು. ಸರಿ ಸರ್, ಬರ್ತೀನಿ. ಮೇಡಮ್, ನೀವು ಒಬ್ಬರೇ ಬಂದರೆ ಆಗಲ್ಲ. ನಿಮ್ಮ ಜೊತೆ ಸಿದ್ದೇಗೌಡ್ರನ್ನು ಕರ್ಕೊಂಬನ್ನಿ. ಅವ್ರು ನಿಮ್ಮ ಜೊತೆ ಇದ್ದರೆ ಕೆಲಸ ಆಗೋ ರೀತಿನೇ ಬೇರೆ. ಅಯ್ಯೋ, ಈಗೇನು ಮಾಡಲಿ? ಇವ್ರ ಹತ್ರ ಬೇರೆ ಸಹಾಯ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಇವ್ರು ಬೇರೆ ಇವರನ್ನೇ ಕರ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಈಗ ಖುಷಿಗೆ ನ್ಯಾಯ ಕೊಡ್ಸೋದೇ ಮುಖ್ಯ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ ಮೇಡಮ್ ಅವರೇ, ನನ್ನ ಹತ್ರ ಮಾತಾಡೋದಕ್ಕೂ ಕೇಳಬೇಕೆ? ಅದೇನು ಹೇಳಿ ಮೇಡಮ್ ಅವರೇ. ಸಹಾಯ ಆಗಬೇಕಿತ್ತು. ವಾ ಮೇಡಮ್ ಅವರೇ, ನನ್ನಿಂದ ಸಹಾಯ ಬೇಡ ಅಂತ ಹೇಳ್ಬಿಟ್ಟು ಈಗ ಬೇಕು ಅಂತ ಹೇಳ್ತಿದ್ದೀರ ಅಂದರೆ ನಾನು ಬೇಡ ಅನ್ನೋಕೆ ಆಯ್ತದೆ ಮೇಡಮ್ ಅವರೇ. ಅದೇನು ಹೇಳಿ, 24 ಗಂಟೆನೂ ನಾನು ಇರ್ತೀನಿ. ನಾಳೆ ನೀವು ನನ್ನ ಜೊತೆ ಬರಬೇಕು. ನಾನು ಮೇಡಮ್ ಅವರೇ? ಅಯ್ಯೋ ಮೇಡಮ್ ಅವರೇ, ನೀವು ಕೇಳಿದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಅಂದರೆ ನಾಳೆ ನಾನು ಎಲ್ಲಿಗೆ ಬರಬೇಕು ಹೇಳಿ, ಬರ್ತೀನಿ ಅಂತ ಹೇಳಕ್ಕೆ ಬಂದೆ. ನಾಳೆ ಬೆಳಗ್ಗೆ ನೀವು ರೆಡಿ ಇರಿ, ನಾಳೆನೇ ಹೇಳ್ತೀನಿ. ಥ್ಯಾಂಕ್ಸ್ ಮೇಡಮ್ ಅವರೇ, ನಮ್ಮದೇ ಈ ಟ್ಯಾಂಕ್ಸು ಎಲ್ಲ ಯಾಕೆ? ಎಷ್ಟೇ ಆದ್ರೂ ನಾವಿಬ್ರು ಗಂಡು. ಬಾಯಿ ಮಾತಕ್ಕೂ ಗಂಡ ಹೆಂಡ್ತಿ ಅಂತ ಹೇಳೋಕೆ ಆಯ್ತಿಲ್ವಲ್ಲ ದೇವ್ರೆ. ಇಲ್ಲಿ ನೋಡು, ನಮ್ಮ ಮನೆ ಚಿಕ್ಕದೇ ಇರ್ಬೋದು, ಆದರೆ ನಮ್ಮೆಲ್ಲರ ಮನಸ್ಸು ಸಾನೇ ದೊಡ್ಡದು. ಮುಂದೆ ನಮ್ಗೆ ಹುಟ್ಟೋ ಮಕ್ಕಳು ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು. ಹಂಗೆ ಜೀವನ ಮಾಡಿ ತೋರ್ಸಮ್ಮ. ವೆಂಕಿ, ಇನ್ನೊಂದು ಕಿತ್ತ ಹಂಗೆಲ್ಲ ಮಾತಾಡ್ಬೇಡ. ಇಲ್ಲಿ ನೋಡು, ಮನ್ಸಿದ್ರೆ ಮಾರ್ಗ ಅನ್ನಂಗೆ ನೀನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಿನ್ ಕೈಲಿ ಮಾಡಕ್ ಆಯ್ತದೆ. ಅದನ್ನ ಬಿಟ್ಟು ನನ್ ಕೈಲಿ ಆಗಲ್ಲ ಅಂತ ಹಿಂಗ್ ಕೂತ್ಕೊಂಡ್ರೆ ಹೆಂಗ್ ಹೇಳು? ಬರೋ ಮಳೆನ ನಮ್ ಕೈಲಿ ತಡಿಯಕ್ ಆಗದೆ ಇರ್ಬೋದು, ಆದ್ರೆ ಅದರಿಂದ ತಪ್ಪಿಸ್ಕೊಳಕ್ಕೆ ಸಾನೇ ದಾರಿ ಐತೆ. ಜೀವನನೂ ಹಂಗೇನೆ, ಬರೋ ಕಷ್ಟಗಳನ್ನ ನಮ್ ಕೈಲಿ ತಡಿಯಕ್ ಆಗದೆ ಇರ್ಬೋದು, ಆದ್ರೆ ಅದನ್ನ ಎದುರಿಸೋ ಶಕ್ತಿನ ಅದ್ಯಾವ್ರು ಕೊಟ್ಟಿರ್ತಾನೆ. ಇಲ್ಲಿ ನೋಡು, ನಾನು ಕನ್ಸ್ಕೊಂಡಂಗೆ ನಮ್ದು ಅಂತ ಒಂದು ದೊಡ್ಡ ಅಂಗಡಿ ಮಾಡಮ್ಮ. ಬೆಳಿಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡಮ್ಮ, ಕಷ್ಟಪಟ್ಟು ಮಾಡಮ್ಮ, ಒಳ್ಳೆ ಜೀವನ ಮಾಡಮ್ಮ. ಇನ್ನೊಂದು ಗೀತಾ ಇನ್ನೇನೋ ಹಿಂಗ್ ಮಾತಾಡಿದ್ರೆ ಬಾಯಿ ಮೇಲೆ 4 ಹಾಕ್ತೀನಿ ಅಷ್ಟೇ. ಆಮೇಲೆ
ಅದ್ ಯಾವಳು ಸಾಯ್ತೀನಿ ಸಾಯ್ತೀನಿ ಅಂತ 1000 ಕೋಳಿ ತಿನ್ಲಂತೆ. ಹಂಗಾಯ್ತು ನಿನ್ ಕತೆ. ಆಗಕ್ಕಿಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡಕ್ಕಾಗಕ್ಕಿಲ್ಲ. ಅದೇ ಒಂದೇ ಒಂದ್ಸತಿ ನನ್ ಕೈಲಿ ಆಯ್ತದೆ ಅಂತ ಒಂದೇ ಒಂದ್ ಹೆಜ್ಜೆ ಮುಂದಿಡ್ ನೋಡು, ನಿನ್ ಕೈಲಿ ಎಲ್ಲ ಮಾಡಕ್ಕಾಯ್ತದೆ. ಏನೇ ಕಷ್ಟ ಬಂದ್ರೂ ಸರಿ, ನಿನ್ ಜೊತೆಗೆ ನಾನು ಹೆಜ್ಜೆ ಹಾಕ್ತೀನಿ. ಎಷ್ಟೇ ಅವಮಾನ ಎಷ್ಟೇ ಕಷ್ಟ ಆದ್ರೂ ಇಬ್ರು ಸೇರ್ಕೊಂಡು ಎದುರಿಸಿ ನಿಲ್ಲೋಣ. ಆಡ್ಕೊಳ್ಳೋ ಎಲ್ಲರ ಮುಂದೆ ನಾವು ಸಾಧನೆ ಮಾಡ್ತೀವಿ ಅಂತ ಎಲ್ಲರಿಗೂ ತೋರ್ಸೋಣ. ಇದಪ್ಪ ಮಾತು ಅಂದ್ರೆ. ನೋಡಿದ್ಯಾ ವೆಂಕಿ, ನಮ್ ಚೆಲುವಿ ಬದುಕ್ ಮೇಲೆ ಆಸೆನೆ ಬಿಟ್ಟವಳು. ನಿನ್ನ ಮದ್ವೆ ಆದ್ಮೇಲೆ ಹೆಂಗ ಬದುಕ್ಬೇಕು ಅನ್ನೋದನ್ನ ಕಲ್ತವಳೆ. ನಿಂತ ಸ್ಫೂರ್ತಿ ಕೊಟ್ಟಿರೋ ನೀನೆ ಧೈರ್ಯ ಕಳ್ಕೊಂಡ್ರೆ ಹೆಂಗಪ್ಪ? ನಿನ್ ಜೊತೆಗೆ ನಮ್ ಚೆಲ್ವಿ ಮಾತ್ರ ಅಲ್ಲ, ನಾನ್ ಕೂಡ ಇರ್ತೀನಿ ಮಗ. ಬಂದಿದ್ದನ್ನ ಎದುರಿಸೋಣ, ಸರಿನೇ? ಇನ್ನೊಂದಪ್ಪ ಹಿಂಗೆಲ್ಲ ಮಾತಾಡಕ್ಕಿಲ್ಲ ಅಂತ ಮಾತು ಕೊಡು. ಒಳ್ಳೇದಾಗಲ್ಲ ಕಮ್ಮಿ. ಯಾರಿಗೋಸ್ಕರ ಸತ್ಯ ಮುಚ್ಚಿಟ್ಟಿದ್ಯೋ ಅದೇ ಸತ್ಯ ಹೊರಗಡೆ ಬಂದಿದ್ದ ದಿನ ನಿನ್ನನ್ನು ಅವರೇ ದೂರ ಮಾಡ್ತಾರೆ ನೋಡು. ನೀನು ಪ್ರೀತಿ ಸುಳ್ಳು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸಚಿನ್, ನೀನು ದೇವರಲ್ಲ ಅಲ್ವಾ? ನನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ನೀನು ದೇವರಲ್ಲ. ಇದು ನನ್ನ ಜಗತ್ತು ಕಣೋ. ನಂದೇ ಶಾಸನ, ನಂದೇ ಕಾನೂನು. ಇನ್ನೇನಾದ್ರೂ ಆಗೋದಕ್ಕೆ ಮುಂಚೆ ಗೆಟ್ ಔಟ್. ಬೇಡ ತೊಲಗುತ್ತು. ಬೆಸ್ಟ್ ಇಸ್ ಗಾನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.